ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 24. ಮರುದಿನ ಬೆಳಗ್ಗೆ ರಾಗಿಣಿ ಬೇಗ ಎದ್ದು ರೆಡಿಯಾಗಿ ಕೂತಿದ್ದಳು. ತನ್ನ ಹಳೆಯ ಗೆಳತಿಯನ್ನು ಭೇಟಿಯಾಗುತ್ತಿದ್ದೇನೆ ಇವತ್ತು ಎಂಬ ಖುಷಿ ಮತ್ತು ಉತ್ಸಾಹ ಒಂದು ಕಡೆಯಾದರೆ, ಈ ರೀತಿಯಲ್ಲಿ ಭೇಟಿಯಾಗುವ ಸಂದರ್ಭ ಬಂತಲ್ಲ, ಅಲ್ಲಿಗೆ ಹೋಗಿ ಏನು ಮಾತನಾಡೋದು, ಹೇಗೆ ಮಾತನಾಡೋದು ಎಂಬ ಆತಂಕ ಮತ್ತೊಂದು ಕಡೆ. ಅಷ್ಟರಲ್ಲಿ ಸಂದೀಪ್ ಮನೆಗೆ ಬಂದಿದ್ದ. ಓ, ರೆಡಿಯಾಗಿ ಕೂತಿದ್ಯಾ? ನಡಿ ನಡಿ ಹೊರಡೋಣ, ತುಂಬ ಲೇಟ್ ಮಾಡಿ ಹೋಗೋದು ಬೇಡ ಎಂದಿದ್ದೆ. ಕಾರು ಹತ್ತಿ ಇಬ್ಬರು ಹೊರಟಿದ್ದರು. ಸ್ವಲ್ಪ ದೂರ ಬಂದ ನಂತರ ದಾರಿಯಲ್ಲಿ ಯಾರೋ ಕೈ ಅಡ್ಡ ಹಾಕಿದಂತಾಯಿತು. ಯಾರೆಂದು ಸಂದೀಪ್ ಕಾರನ್ನು ಸೈಡಿಗೆ ಹಾಕಿದ. ನೋಡಿದರೆ ಶಕುಂತಲ. ರಾಗಿಣಿ ಅವಳನ್ನು ನೋಡಿ, ಅಣ್ಣ, ಇವಳು ಎನ್ನುತ್ತಿದ್ದಂತೆ, ಇವಳು ಯಾರಂತ ಗೊತ್ತಾಗಿಲ್ವಾ? ನಮ್ಮ ಶಾಕು ಕಣೆ, ಶಕುಂತಲ ಎಂದಿದ್ದ ಸಂದೀಪ್. ಹೇ ಶಾಕು, ನಿನ್ನ ಗುರ್ತೇ ಸಿಗಲಿಲ್ಲ ನೋಡು, ಎಷ್ಟು ಚೇಂಜ್ ಆಗಿದೆಯಾ, ಹೇಗಿದೆಯಾ? ಬಾ ಒಳಗೆ ಕೂತ್ಕೋ, ಮಾತಾಡೋಣ ಎಂದಿದ್ದಳು ಖುಷಿಯಿಂದ ರಾಗಿಣಿ. ಇಲ್ಲ ಪರವಾಗಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನೀನು ಹೇಗಿದೆಯಾ? ನೀನು ಅಮೇರಿಕಕ್ಕೆ ಹೋದೆ ಅಂತ ಹೇಳಿದ್ರು, ಇಲ್ಲಿಗೆ ಬಂದಿದ್ಯಾ ಈಗ ಎಂದು ಕೇಳಿದಳು ಶಾಕು. ನಾನು ಮದುವೆ ಆದ ನಂತರ ಅಮೇರಿಕದಲ್ಲಿ ಸೆಟ್ಲಾಗಿದ್ದು, ಈಗ ನಮ್ಮ ಅಣ್ಣನ ಮದುವೆಗೆ ಅಂತ ಬಂದಿದ್ದು ಎಂದ ಕೂಡಲೇ ಅದಕ್ಕೇನೂ ಉತ್ತರ ನೀಡದೆ ಮುಖ ಸಂದೀಪ್ ಕಡೆ ತಿರುಗಿಸಿ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಮನೆಗೆ ಹೋಗಿದ್ದೆ, ಅಮ್ಮ ಹೇಳಿದ್ರು ನೀನು ರಾಗಿಣಿ ಮನೆಗೆ ಹೋಗಿದ್ಯಾ ಅಂತ, ಅದಕ್ಕೆ ಇಲ್ಲಿಗೆ ಬಂದು ಕಾಯ್ತಾ ಇದ್ದೆ ಎಂದಳು. ನನ್ನ ಹತ್ರ ವಿಷಯ ಕೇಳಬೇಕಿತ್ತಾ? ಏನದು? ಅದೇನು ಅಷ್ಟು ಅರ್ಜೆಂಟಲ್ಲಿದೆಯಾ? ಬಾ ಕೂತ್ಕೋ, ನಾವಿಬ್ಬರು ಪ್ರಾರ್ಥನಾ ಮನೆಗೆ ಹೋಗ್ತಾ ಇದ್ದೀವಿ, ನೀನು ಬಾ, ನಿಂಗೂ ಸರಿಯಾಗಿ ಪರಿಚಯ ಆದಾಗ ಆಗುತ್ತೆ ಎಂದ ಸಂದೀಪ್. ನೀವು ಹೋಗಿ ಬನ್ನಿ ನಿನ್ನ ಪ್ರಾರ್ಥನಾ ಮನೆಗೆ. ಹೇಳು, ನಿನ್ನ ಮದುವೆ ರಿಸೆಪ್ಷನ್ ಹಾಲ್ ಯಾವುದು ಎಂದು ಥಟ್ಟನೆ ಕೇಳಿದ್ದಳು ಶಾಕು. ಸಂದೀಪ್ ಆಶ್ಚರ್ಯಚಕಿತನಾಗಿ, ಮದುವೆ ರಿಸೆಪ್ಷನ್ ಹಾಲ್ ಅಲ್ಲ, ನಿಂಗೆ ಯಾಕೆ ಅದಿವಾಗ? ಅದು ಈ ಥರ ರೋಡಲ್ಲಿ ನಿಲ್ಸ್ಕೊಂಡು ಕೇಳ್ತಿದೀಯಾ? ನೀನೀಗ ಹೇಳ್ತೀಯೋ ಇಲ್ವೋ? ಅಷ್ಟಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ, ಅಮ್ಮ ಕೇಳ್ಕೊಂಡು ಬಾ ಅಂದರು, ಅದಕ್ಕೆ ಬಂದೆ ಅಷ್ಟೆ ಎಂದು ಆಸಕ್ತಿ ಇಲ್ಲದೆ ಇರುವವರ ಥರ ಹೇಳಿದಳು. ಅಲ್ಲ, ಜಲ್ಜಾ ಆಂಟಿ ಇಲ್ಲಿ ರೋಡಲ್ಲಿ ನಿಲ್ಲಿಸ್ಕೊಂಡು ಮದುವೆ ಹಾಲ್ ಯಾವುದು ಅಂತ ಕೇಳ್ಕೊಂಡು ಬಾ ಅಂತ ಹೇಳಿದ್ರಾ ಎಂದು ನಕ್ಕಿದ್ದ ಸಂದೀಪ್. ನೋಡು, ರೇಗಿಸ್ಬೇಡ, ನೀನು ಮನೆಯಲ್ಲೇ ಸಿಕ್ಕಿದ್ರೆ ನಾನು ಅಲ್ಲೇ ಮಾತಾಡಿ ಹೋಗ್ತಿದ್ದೆ. ಈ ರೋಡಲ್ಲಿ ಕಾಯ್ತಾ ನಿಂತ್ಕೊಂಡಿರೋ ಕರ್ಮ ನನಗೆ ಯಾಕೆ? ಬೇಗ ಹೇಳು ನೀನು ಎಂದು ಗುಡುಗಿದ್ದಳು ಶಕುಂತಲ. ಸರಿ, ಶಾಸ್ತ್ರಿ ಕನ್ವೆನ್ಷನ್ ಹಾಲ್, ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಲ್ಲಿ ಇದೆಯಲ್ಲ, ಅದೇ ಎಂದ ಸಂದೀಪ್. ಓಕೆ, ನಾನು ಬರ್ತೀನಿ, ಬಾಯ್ ಬಾಯ್. ಬಾಯ್ ರಾಗಿಣಿ ಎಂದು ಅವರ ಉತ್ತರಕ್ಕೂ ಕಾಯದೆ ಹೊರಟಿದ್ದಳು ಶಕುಂತಲ. ಇಬ್ಬರಿಗೂ ಏನಾಯಿತು ಎಂದು ಗೊತ್ತಾಗದೆ ಮತ್ತೆ ಪಯಣ ಶುರು ಮಾಡಿದ್ದರು. ಅಲ್ಲ ಅಣ್ಣ, ಇವಳು ನಮ್ಮ ಶಾಕುನೇನಾ? ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ, ರೂಪದಲ್ಲೂ ಗುಣದಲ್ಲೂ. ಮೊದಲು ಹೇಗೆ ನಗ್ನಗ್ತಾ ನಿನ್ನ ಥರನೇ ಮಾತಾಡ್ತಿದ್ಲು. ನೀನು ಎಷ್ಟೋ ಸಲ ಹೇಳಿದ್ಯಲ್ವಾ, ಅವಳು ನಿನ್ನ ಫೀಮೇಲ್ ವರ್ಷನ್ ಅಂತಾನೆ ಎಲ್ಲರೂ ಹೇಳ್ತಾರೆ ಅಂತ. ಈಗೇನು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ, ನಂಗಂತೂ ಅರ್ಥನೇ ಆಗಿಲ್ಲ, ಸಿಡಿ ಸಿಡಿ ಮಾಡ್ಕೊಂಡು ಮಾತಾಡಿದ್ಲು ಎಂದಳು ರಾಗಿಣಿ. ಬಿಡು ಚಿನ್ಕುರುಳಿ, ಅವಳು ಬದಲಾಗಿದ್ದಾಳೆ. ನೀನು ನೋಡಿದ್ದು ತುಂಬ ಚಿಕ್ಕವಳಿದ್ದಾಗಲ್ವಾ, ಅವಾಗಿನ ಥರ ಈಗಲೂ ಇರೋಕ್ಕಾಗಲ್ಲ, ಅದು ಸಹಜ ತಾನೆ. ಈಗ ಜೀವನ ಬದಲಾಗಿದೆ, ಅವಳ ಬಗ್ಗೆ ಗೊತ್ತಲ್ವಾ, ಅವಳು ಹೀಗೆ ಅವಳ ಮೂಡ್ಗೆ ತಕ್ಕಂತೆ ಇರ್ತಾಳೆ. ಆದರೆ ಒಂದು ನನ್ನ ಗಮನಕ್ಕೂ ಬಂದಿದೆ ಚಿನ್ಕೊಳ್ಳಿ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಸಿಡಿ ಸಿಡಿ ಅಂತಿರ್ತಾಳೆ. ನನ್ನ ಜೊತೆ ಅವಳು ರೇಗಿಸ್ತಾ ಅದಕ್ಕೆ ಪ್ರಸಂಗ ಮಾಡ್ತಾ ಇರ್ತಿದ್ಲು, ಆದರೂ ಇಷ್ಟೊಂದು ಕಿರಿಕಿರಿ ಮಾಡಿಕೊಂಡು ಸಿಡಿಮಿಡಿಯಿಂದ ಮಾತಾಡ್ತಿರ್ಲಿಲ್ಲ. ಏನೋ ಬಹುಶಃ ಅವ್ರ ಮನೆಯಲ್ಲಿ ಮದುವೆ ವಿಷಯ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಅವಳ ಮನಸ್ಥಿತಿ ಹೀಗಾಗಿದೆ ಅನಿಸುತ್ತೆ, ಬಿಡು ಎಂದಿದ್ದ ಸಂದೀಪ್. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಪ್ರಾರ್ಥನಾ ಮನೆಯನ್ನು ತಲುಪಿದ್ದರು. ಕಾಲಿಂಗ್ ಬೆಲ್ ಆಗಿದ್ದೇ ಸುಲೋಚನಾ ಬಾಗಿಲು ತೆಗೆದಿದ್ದರು. ಬಾಗಿಲಿನಲ್ಲಿ ಸಂದೀಪ್ ಮತ್ತು ರಾಗಿಣಿಯನ್ನು ನೋಡಿ ಆಶ್ಚರ್ಯಚಕಿತಳಾಗಿದ್ದರು ಸುಲೋಚನಾ. ಅರೆ ಸಂದೀಪ್, ನೀನು ಇವತ್ತು ಇಲ್ಲಿ? ಮತ್ತೆ ರಾಗಿಣಿ, ನೀನು ಕೂಡ ಬಂದಿದ್ಯಾ? ಯಾವಾಗ ಬಂದೆ ಅಮೇರಿಕಾದಿಂದ ವಾಪಸ್? ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ ಎಂದು ಅವರನ್ನು ಕೂರಿಸಿ ಪ್ರಾರ್ಥನಾಳನ್ನು ಕರೆದರು. ಅಷ್ಟರಲ್ಲಿ ಶಿವಸ್ವಾಮಿ ಕೂಡ ಅಲ್ಲಿಗೆ ಬಂದಿದ್ದರು. ಶಿವಸ್ವಾಮಿಗೆ ಸಂದೀಪನ್ನು ನೋಡಿ ಅಷ್ಟೊಂದು ಏನೂ ಅನಿಸದಿದ್ದರೂ
ರಾಗಿಣಿಯನ್ನು ಅವನ ಜೊತೆಗೆ ನೋಡಿ ಆಶ್ಚರ್ಯವಾಗಿತ್ತು. ಪ್ರಾರ್ಥನಾ ಸ್ನಾನಕ್ಕೆ ಹೋಗಿದ್ದಾಳೆ, ಇನ್ನೊಂದು 5 ನಿಮಿಷ ಬರ್ತಾಳೆ. ನಿಮ್ಗೆ ಕುಡಿಯೋಕೆ ಏನು ತರಲಿ, ಕಾಫಿ, ಟೀ ಎಂದಿದ್ದರು ಸುಲೋಚನ. ಅಯ್ಯೋ ಆಂಟಿ, ಅದೆಲ್ಲ ಏನೂ ಬೇಡ, ನಾವು ಹೀಗೆ ಸುಮ್ಮನೆ ಬಂದಿದ್ದು. ನೀವಿಬ್ಬರು ಜಾಸ್ತಿ ತಲೆ ಹಾಳು ಮಾಡ್ಕೋಬೇಡಿ. ನಿಮ್ಮ ಮುಖ ನೋಡಿ ಗೊತ್ತಾಗ್ತಾ ಇದೆ, ಏನಿದು ಇವರಿಬ್ಬರು ಒಟ್ಟಿಗೆ ಬಂದಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದೆ ಅಲ್ವಾ? ಎಲ್ಲ ಹೇಳ್ತೀನಿ, ಪ್ರಾರ್ಥನಾ ಕೂಡ ಬರಲಿ ಎಂದಿದ್ದ ಸಂದೀಪ್. ಹೀಗೆ ಮಾತನಾಡುತ್ತಿರುವಾಗ ಪ್ರಾರ್ಥನಾ ಬಂದಳು. ಬಂದವಳೆ ರಾಗಿಣಿಯನ್ನು ನೋಡಿ ಅವಳು ಕೂಡ ಆಶ್ಚರ್ಯಚಕಿತಳಾಗಿದ್ದಳು. ಕೂಡಲೇ ರಾಗಿಣಿ ಎದ್ದು ಅವಳನ್ನು ಅಪ್ಪಿಕೊಂಡಿದ್ದಳು. ರಾಗಿಣಿ, ವಾಟ್ ಅ ಸರ್ಪ್ರೈಸ್! ಯಾವಾಗ ಬಂದೆ ಅಮೇರಿಕಾದಿಂದ? ನಂಗಂತೂ ನಂಬೋಕೆ ಆಗ್ತಿಲ್ಲ. ಮತ್ತೆ ಸಂದೀಪ್ ಎಂದ ಕೂಡಲೇ, ರಾಗಿಣಿ ನನ್ನ ತಂಗಿ, ನನ್ನ ಅಮ್ಮನ ಕಸಿನ್ ಮಗಳು. ಇವಳು ಪ್ರಾರ್ಥನಾ ಫ್ರೆಂಡ್ ಅಂತೆ. ನನಗೂ ಮೊದಲು ಗೊತ್ತಿರಲಿಲ್ಲ, ಮೊನ್ನೆ ಈ ವಿಷಯ ಎಲ್ಲ ಗೊತ್ತಾಯಿತು ಎಂದಿದ್ದ ಸಂದೀಪ್. ಏನು, ಸಂದೀಪ್ ತಂಗಿನಾ ನೀನು ಎಂದು ಅವಾಕ್ಕಾಗಿದ್ದಳು ಪ್ರಾರ್ಥನಾ. ಪ್ರಾರ್ಥನಾ, ನೀನೇ ನನ್ನ ಅಣ್ಣನ ಮದುವೆ ಆಗ್ತಿದ್ಯಾ ಅಂತ ನನಗೂ ಗೊತ್ತಿರಲಿಲ್ಲ. ಮೊನ್ನೆ ಅಷ್ಟೇ ನಾನು ನಿನ್ನ ಎಂಗೇಜ್ಮೆಂಟ್ ಫೋಟೋಸ್ ನೋಡಿದೆ, ಆವಾಗಲೇ ಗೊತ್ತಾಗಿದ್ದು. ಎಷ್ಟು ವಿಚಿತ್ರ ಅಲ್ವಾ ಜೀವನ. ನಾವೆಲ್ಲ ಒಬ್ರಿಗೊಬ್ರು ಪರಿಚಯ ಇರೋರೆ, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಎಂದಳು ರಾಗಿಣಿ. ಪ್ರಾರ್ಥನಾಳಿಗೆ ಮಾತೇ ಹೊರಡಲಿಲ್ಲ. ಸಂದೀಪ್ ರಾಗಿಣಿಗೆ ಅವಳ ಹತ್ತಿರ ಮಾತನಾಡು ಎಂದು ಕಣ್ಸನ್ನೆ ಮಾಡಿದ್ದ. ಆಂಟಿ, ನೀವು ಕಾಫಿ ಮಾಡಿ, ನಾನು ಮತ್ತೆ ಪ್ರಾರ್ಥನಾ ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಳ್ತೀವಿ. 2 ವರ್ಷ ಆಯ್ತಲ್ಲ, ಎಷ್ಟೊಂದು ವಿಷಯ ಮಾತಾಡೋದಿದೆ. ಬಾ ಪ್ರಾರ್ಥನಾ, ನಮ್ಮ ಜಾಗಕ್ಕೆ ಹೋಗೋಣ ಎಂದು ಅವಳ ಕೈ ಹಿಡಿದು ಬಾಲ್ಕನಿಗೆ ತೆರಳಿದ್ದಳು. ಇತ್ತ ಶಿವಸ್ವಾಮಿ ಮತ್ತು ಸಂದೀಪ್ ಮಾತನಾಡುತ್ತಾ ಕುಳಿತರು. ಸಂದೀಪ್, ಎಲ್ಲ ಹೇಗೆ ನಡೀತಿದೆ? ನಿನ್ನ ಕೆಲಸ, ಮದುವೆ ತಯಾರಿ ಎಲ್ಲ ಹೇಗೆ ನಡೀತಿದೆ ಎಂದು ಕೇಳಿದರು ಶಿವಸ್ವಾಮಿ. ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂಕಲ್. ನೀವು ಹೇಳಿ, ಇಲ್ಲೆಲ್ಲ ಓಕೆ ತಾನೆ ಎಂದು ಕೇಳಿದ ಅವನು. ಹಾಂ, ಎಲ್ಲ ಓಕೆ, ಆದರೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತಲ್ವಾ ಮಗಳ ಮದುವೆ ಅಂದರೆ ಎಂದರು ಅವರು. ಅಂಕಲ್, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ಈಗ ಹಳೇ ಕಾಲದ ಥರ ಅಲ್ಲ. ನೀವು ಮದುವೆ ಮಾಡಿಕೊಡ್ಬೇಕು, ಅದೇನೋ ನಿಜ. ಆದರೆ ನಾವು ನಿಮ್ಮ ಜೊತೆಗಿದ್ದೀವಿ. ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತೆಲ್ಲ ಏನೂ ಇಲ್ಲ ಎಂದು ಸಂದೀಪ್ ಹೇಳಿದ ಕೂಡಲೇ, ಅದೆಲ್ಲ ಸರಿ ಸಂದೀಪ್, ಆದರೂ ನಾನು ಪ್ರಾರ್ಥನಾಳ ಮದುವೆ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದೆ. ಇರೋದು ಒಬ್ಬಳೇ ಮಗಳು, ಅವಳಿಗೆ ಒಳ್ಳೆ ಮನೆತನ, ಒಳ್ಳೆ ಸಂಗಾತಿ ಸಿಗಬೇಕು ಅಂತ ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಅದರಂತೆ ಆಯಿತು ಕೂಡ. ನಾವೆಲ್ಲ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀವಿ. ಇನ್ನು ಮದುವೆ ಒಂದು ಚೆನ್ನಾಗಿ ಯಾವುದೇ ವಿಘ್ನ ಇಲ್ಲದೆ ಆಗಿಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿ ಮುಗಿದು ಸಮಾಧಾನ ಸಿಗುತ್ತೆ ಎಂದಿದ್ದರು ಶಿವಸ್ವಾಮಿ. ಈ ಮದುವೆ ಅಂದ್ಕೊಂಡ ಹಾಗೆ ಈಗಲೇ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ನಿಮಗೆ ಸುಳ್ಳು ಆಶ್ವಾಸನೆ ನೀಡ್ತಾ ಇದ್ದೀನಿ. ಅಂಕಲ್, ನನ್ನ ಕ್ಷಮಿಸಿ. ಆದರೆ ನಿಮ್ಮ ಮಗಳಿಗೆ ಒಳ್ಳೆ ಸಂಗಾತಿ ಅಂತೂ ಸಿಗೋ ಥರ ನಾನು ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಸಂದೀಪ್. ಇತ್ತ ಬಾಲ್ಕನಿಯಲ್ಲಿ ಪ್ರಾರ್ಥನಾ ರಾಗಿಣಿಯನ್ನು ತಬ್ಬಿ ಹಿಡಿದು ಜೋರಾಗಿ ಅಳಲು ಪ್ರಾರಂಭಿಸಿದ್ದಳು. ಪ್ರಾರ್ಥನಾ, ಯಾಕಿಷ್ಟು ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೋ ಎನ್ನುತ್ತಿದ್ದಳು ರಾಗಿಣಿ. ಸ್ವಲ್ಪ ಸುಧಾರಿಸಿಕೊಂಡ ನಂತರ, ರಾಗಿಣಿ, ಏನೇನೆಲ್ಲ ಆಗೋಯ್ತಲ್ವಾ, ನಂಗೇನು ಹೇಳಬೇಕು, ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ನ ನೋಡಿ 2 ವರ್ಷ ಆಗೋಯ್ತು. ತುಂಬ ಖುಷಿ ಆಗ್ತಿದೆ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಮದುವೆ ಫಿಕ್ಸ್ ಆದಮೇಲಂತೂ ನಂಗೆ ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ನಿನ್ನ ನಂಬರ್ ಕೂಡ ನಾಟ್ ರೀಚೇಬಲ್ ಬಂದಿತ್ತು. ಈಗ ನೀನು ಬಂದಿಯಲ್ಲ, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆದರೆ ನೀನು ಸಂದೀಪ್ ತಂಗಿ ಅನ್ನೋದನ್ನು ನಂಬೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂದಳು ಪ್ರಾರ್ಥನಾ. ಹೌದು ಪ್ರಾರ್ಥನಾ, ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ. ನನ್ನ ಹಳೆ ನಂಬರ್ ಯಾವುದೋ ಕಾರಣದಿಂದ ಬ್ಲಾಕ್ ಆಗಿತ್ತು. ನಾನು ಕೂಡ ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆ. ಆದರೆ ನನ್ನ ಹತ್ರ ನಿನ್ನ ಬಿಟ್ಟು ಆಫೀಸ್ನಲ್ಲಿ ಬೇರೆ ಯಾರ ನಂಬರ್ ಕೂಡ ಇರಲಿಲ್ಲ. ಮತ್ತು ನನಗೆ ಹೊಸ ಜಾಗ, ಹೊಸ ಆಫೀಸ್ ಎಲ್ಲದರ ಮಧ್ಯೆ ಸ್ವಲ್ಪ ಒತ್ತಡ ಶುರುವಾಗಿತ್ತು. ಅಣ್ಣನ ಮದುವೆ ಆಗ್ತಾ ಇರೋದು ನೀನು ಅಂತ ನನಗೂ ಕೂಡ ಮೊನ್ನೆ ಗೊತ್ತಾಗಿದ್ದು. ಗೊತ್ತಾದಾಗ ತುಂಬ ಖುಷಿನೂ ಆಯಿತು. ಆದರೆ ಖುಷಿಗಿಂತ ಜಾಸ್ತಿ ಎಂದ ಕೂಡಲೇ ಇಬ್ಬರು ಒಬ್ಬರನ್ನೊಬ್ಬರು ಗಂಭೀರವಾಗಿ ನೋಡಿದ್ದರು. ನೀನು ಸಂದೀಪ್ ಹಳೆ ವಿಷಯನೆಲ್ಲ ಹೇಳಿದ್ಯಾ ಎಂದು ಕೇಳಿದಳು ಪ್ರಾರ್ಥನಾ. ಆ ವಿಷಯನ ಆಮೇಲೆ ಮಾತಾಡೋಣ ಪ್ರಾರ್ಥನಾ. ಮೊದಲು ನಿನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಹೇಳು.
ನಾನು ಕೆಲವೊಂದು ವಿಷಯನ ತಿಳ್ಕೋಬೇಕು, ಅದಕ್ಕೆ ಅಂತಾನೆ ಅಮೇರಿಕದಿಂದ ಇಲ್ಲಿಗೆ ಬಂದಿದ್ದು ಎಂದಳು ರಾಗಿಣಿ. ನಾನೇನು ಹೇಳೋದಿದೆ, ನಿಂಗೇನು ವಿಷಯ ಬೇಕು? ನಂಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಿದೆ ಅಂತ. ನೋಡು ಪ್ರಾರ್ಥನಾ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಯಾಕಂದರೆ ನಮ್ಮ ಹತ್ರ ತುಂಬ ಕಡಿಮೆ ಟೈಮ್ ಇದೆ. ಮದುವೆಗೆ ಇನ್ನೂ 2 ತಿಂಗಳು ಅಂತ ಸುಮಾರು ಅದರಲ್ಲಿ 2 ವಾರ ಕಳೆದು ಹೋಯಿತು. ಹೇಳು ನೀನು, ನಿನ್ನ ಮನಸ್ಸಲ್ಲಿ ಇನ್ನೂ ಪ್ರಸಾದ್ ಸರ್ ಇದ್ದಾರಾ? ನೀನು ಪ್ರಸಾದ್ ಸರ್ ಮೀಟ್ ಆಗಿದೆಯಾ? ನಿಂಗೆ ಮಾತಾಡೋಕೆ ಸಿಕ್ಕಿದ್ರಾ? ನಿಮ್ಮ ಮಧ್ಯ ಏನಾಯಿತು? ಹೇಳು ಪ್ರಾರ್ಥನಾ, ಸರಿಯಾಗಿ ನನ್ನ ಹತ್ರ ಎಲ್ಲನೂ ಹೇಳು ಎಂದು ರಿಕ್ವೆಸ್ಟ್ ಮಾಡಿಕೊಂಡಳು ರಾಗಿಣಿ. ಅದೆಲ್ಲ ಮುಗಿದ ಕಥೆ ರಾಗಿಣಿ, ಇನ್ನದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇದೆ ಹೇಳು? ನಮ್ಮ ಸಮಯ ವ್ಯರ್ಥ ಅಷ್ಟೆ ಎಂದಳು ಪ್ರಾರ್ಥನಾ. ಪ್ಲೀಸ್ ಪ್ರಾರ್ಥನಾ, ನಾನು ಹೇಳೋದನ್ನು ಅರ್ಥ ಮಾಡ್ಕೊ. ನಿನ್ನ ಮನಸ್ಸು ಬಿಚ್ಚಿ ಮಾತಾಡಲೇಬೇಕು. ಸರಿಯಾಗಿ ಏನಾಯಿತು ಅಂತ ಹೇಳದೇ ಇದ್ದರೆ ಮುಂದೆ 3 ಜನರ ಜೀವನ ಹಾಳಾಗುತ್ತೆ. ಪ್ರಸಾದ್ ಸರ್ ಬಗ್ಗೆ ನಾವು ಯೋಚನೆ ಬಿಟ್ಟರು ನಿನ್ನ ಮತ್ತು ಅಣ್ಣನ ಜೀವನ ಅಂತೂ ಹಾಳಾಗೇ ಆಗುತ್ತೆ ತಾನೇ. ಸರಿಯಾಗಿ ಯೋಚನೆ ಮಾಡು ನೀನು. ನಿಂಗೆಲ್ಲ ಗೊತ್ತಿದೆ, ನಾನೇನು ಹೇಳಬೇಕಂತ ಇಲ್ಲ. ನೀ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದೀಯಾ ಅನ್ನೋ ಕಾರಣಕ್ಕೆ ಇದೆಲ್ಲ ಕೇಳ್ತಾ ಇದ್ದೀನಿ. ಈಗ ನಾನು ಸಂದೀಪ್ ತಂಗಿ ರಾಗಿಣಿಯಾಗಿ ನಿನ್ನ ಹತ್ರ ಮಾತಾಡ್ತಾ ಇಲ್ಲ. 2 ವರ್ಷದ ಹಿಂದೆ ಗೆಳತಿಯಾದ ರಾಗಿಣಿಯಾಗಿ ಮಾತಾಡ್ತಾ ಇದ್ದೀನಿ ಎಂದಿದ್ದಳು ಅವಳು. ರಾಗಿಣಿಯ ಮಾತು ಸರಿ ಅನಿಸಿ ಹೇಳ್ತೀನಿ ಎಂದು ತಲೆದೂಗಿದಳು ಪ್ರಾರ್ಥನಾ. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.